ನಿರ್ದೇಶನ ಇದೆ. ನಾವೇನೇನು ಆದೇಶ ಕೊಟ್ಟಿದ್ದೀವಿ ಈ ಕಾರ್ಡ್ ಕನ್ವರ್ಷನ್ಸ್ಗೆ ಎಲಿಜಿಬಲ್ ಬೆನಿಫಿಷರೀಸ್ ಏನಾದರೂ ತಪ್ಪಿನಿಂದ ಡಿಲೀಟ್ ಆಗಿದ್ರೆ ಮತ್ತೆ ರಿಸ್ಟೋರ್ ಮಾಡೋದಕ್ಕೆ ಏನು ಪ್ರಾವಿಷನ್ಸ್ ಇದೆ ಅದನ್ನು ನಾವು ಹೇಳಿದ್ದೀವಿ. ಅದನ್ನು ಕಾರ್ಯಗತಗೊಳಿಸಬೇಕು. ನಾವು ಅಕ್ಟೋಬರ್ ತಿಂಗಳಲ್ಲೇ 2025 ಅಕ್ಟೋಬರ್ ತಿಂಗಳಲ್ಲೇ ಆದೇಶ ಆಗಿದೆ, ಅದನ್ನು ಕಾರ್ಯಗತಗೊಳಿಸಬೇಕು. ಎರಡನೇದು 75 ವರ್ಷ ಮೇಲ್ಪಟ್ಟು ಏನು ಸಾರ್ವಜನಿಕರಿದ್ದಾರೆ ಪಡಿತರ ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರ ಮನೆ ಬಾಗಿಲುಗಳಿಗೆ ನಾವು ಪಡಿತರ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಅದಕ್ಕಂತಾನೆ ನಾವು ಅನ್ನ ಸುವಿಧಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಮಾಡೆಲ್ ಮಾಡಿಬಿಟ್ಟು ಇಡೀ ನಾವು ರಾಜ್ಯಾದ್ಯಂತ ಅದನ್ನು ಲೈವ್ ಮಾಡಿದ್ದೀವಿ. ಸೊ ಇಲ್ಲಿನೂ ಸಹ ನಮಗೆ ಸುಮಾರು ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿದ್ವಿ, ಬಟ್ ಯಾರೂ ಅದನ್ನ ಎನ್ರೋಲ್ ಮಾಡ್ಕೊಂಡಿಲ್ಲ. ಅದೊಂದು ಆಗಬೇಕಾಗಿದೆ. ಸೊ ಮತ್ತೆ ಬೇರೆ ಬೇರೆ ಏನೇನು ಸಮಸ್ಯೆಗಳಿದೆ ಮಾನ್ಯ ಶಾಸಕರು ಹೇಳಿದ್ದಾರೆ, ಮತ್ತೊಂದು ಸ್ಪೆಷಲ್ ಡ್ರೈವ್ ಕ್ಯಾಂಪ್ ಮಾಡ್ತೀವಿ. ಏನು ಜೆನ್ಯೂನ್ ಸಮಸ್ಯೆಗಳಿದೆ ಸಾರ್ವಜನಿಕರದ್ದು ಫಲಾನುಭವಿಗಳದ್ದು ಅದನ್ನು ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತ ನಾವು ಶಾಸಕರ ಜೊತೆ ಇಲಾಖೆ ಇದ್ದು ಏನು ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಸಂಪೂರ್ಣ ಸಹಕಾರ ನೀಡ್ತೀವಿ. ಸರ್, ಕಳೆದ 3 ವರ್ಷ ಆಗಿ ಸರ್ಕಾರ ಯಾವುದೇ ಒಂದು ರೇಷನ್ ಕಾರ್ಡ್ ರದ್ದಾಗಿರಲಿಲ್ಲ. ಈ ರೀತಿ ದಿಢೀರ್ ಅಂದ್ಬಿಟ್ಟು ಯಾಕೆ ರದ್ದಾಗ್ತಾ ಇದೆ? ಏನು ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಕೇಂದ್ರ ಸರ್ಕಾರದಿಂದ ಶಂಕಾಸ್ಪದ ಫಲಾನುಭವಿಗಳ ಪಟ್ಟಿಯನ್ನು ನೀಡಿದ್ದಾರೆ. 7,76,000 ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಅದನ್ನು ನಾವು ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ. ಸೊ ಆ 7,76,000 ಏನು ಫಲಾನುಭವಿಗಳಿದ್ದಾರೆ ಅದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಈ ಕಳೆದ 6 ತಿಂಗಳಲ್ಲಿ ರೇಷನ್ ತಗೊಳ್ದಿರೋಂಥವ್ರು, 1 ವರ್ಷ ರೇಷನ್ ತಗೊಳ್ದಿರೋಂಥವ್ರು, 1 ಲಕ್ಷ ಮೇಲ್ಪಟ್ಟು ಇನ್ಕಮ್ ಕ್ರೈಟೀರಿಯಾ ಇರೋಂಥವ್ರು, GST ಕಟ್ತಿರೋಂಥವ್ರು, ಆಮೇಲೆ ಸ್ವಂತ ವಾಹನಗಳಂತ ವೈಟ್ ಬೋರ್ಡ್ ವಾಹನಗಳು ಇರೋಂಥವ್ರು, ಈ ಥರ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರೋರು. ಸೊ ಈ ಥರ ಫಲಾನುಭವಿಗಳ ಲಿಸ್ಟ್ ನಾವು ಜಿಲ್ಲೆಗಳಿಗೆ ಹಂಚಿದ್ದೀವಿ. ಬಟ್ ಒಂದು ಸೂಚನೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಜಿಲ್ಲೆಗಳಿಗೆ ಯಾವುದೇ ಒಂದು ಫಲಾನುಭವಿಗಳದ್ದು ಈ ಥರ ಲಿಸ್ಟಲ್ಲಿ ಹೆಸರಿದ್ರೆ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇವರು ಈ ಒಂದು BPL ಕಾರ್ಡ್ ತೊಗೊಳೋದಕ್ಕೆ ಅನರ್ಹರು ಅಂತ ಕಂಡು ಬಂದರೆ ಮಾತ್ರ ಅವರನ್ನ APL ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಬಟ್ ಅದು ಮಾಡಿಲ್ವಲ್ಲ ಸರ್, ಫಲಾನುಭವಿಗಳಿಗೆ ತಿಳಿಸಿದ್ರೆ ಇಷ್ಟು ಗೊಂದಲ ಆಗ್ತಾ ಇರಲಿಲ್ಲ. ಮಿತಿನ 32,000 ಮಾಡಿ ಅಲ್ವೇ? ಈಗ ಸಚಿವರೇ ಬಂದು 32,000 ಇದಾದ್ರೆ ಅದು ಡೈವರ್ಟ್ ಆಗೋದು. ಪ್ರಶ್ನೆ ಕೇಳಿ ತುಂಬಾ ಕರೆಕ್ಟ್ ಇತ್ತು. 3 ವರ್ಷದಿಂದ ರೇಷನ್ ಕಾರ್ಡ್ ಏನೂ ಪ್ರಾಬ್ಲಮ್ ಆಗಿರ್ಲಿಲ್ಲ. ಸಡನ್ ಆಗಿ ಯಾವ ಮಾನದಂಡದ ಮೇಲೆ ಪ್ರಶ್ನೆ ತುಂಬಾ ಚೆನ್ನಾಗಿ ಕೇಳಿದ್ರಿ, ಮತ್ತೆ ಡೈವರ್ಟ್ ಆದ್ರಿ ನೀವು. ಪ್ರಶ್ನೆ ಬಂದು ಅಲ್ಲಿ ಕುತ್ಕೋತು. ಆಮೇಲೆ ಅವ್ರನ್ನ ಸರಿಯಾಗಿ ಕೇಳಿ. ಕೇಂದ್ರ ಸರ್ಕಾರದ ಆದೇಶ ಬಂದಾದ್ಮೇಲೆ ಕೇಂದ್ರ ಸರ್ಕಾರದಿಂದ ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಕೊಡ್ತಾರೆ. ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ 7 ಲಕ್ಷದ ಜನ. 7 ಲಕ್ಷದ ಜನನು ಯಾವ ಟೈಮ್ ಬೌಂಡ್ ಅಲ್ಲಿ ಪ್ರತಿ ಮನೆಗೂ ನೀವು ಅಟೆಂಡ್ ಮಾಡಿದ್ದೀರಾ, ಇನ್ಸ್ಪೆಕ್ಷನ್ ಮಾಡಿದ್ದೀರಾ. ಇನ್ಸ್ಪೆಕ್ಷನ್ ಮಾಡಿ ನೀವು ಕ್ಯಾನ್ಸಲ್ ಮಾಡಿದ್ದೀರಾ 7 ಲಕ್ಷನೂ ಕೂಡ. ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? ನೀವು ಪ್ರತಿ ಇಂಡಿವಿಜುವಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? KGF ತಾಲೂಕಲ್ಲಿ 2,000 ಜನದ್ದು ನೀವು ರೂರಲ್ ಅಲ್ಲಿ ಇಷ್ಟು 900, ಅರ್ಬನ್ ಅಲ್ಲಿ 1,077 ಮಾಹಿತಿ ಕೊಟ್ಟಿದ್ದೀರಾ. ಅಷ್ಟು ಜನದ ಇನ್ಸ್ಪೆಕ್ಷನ್ ಆಗಿದೆಯಾ? ಇಂಡಿವಿಜುವಲ್ ಇನ್ಸ್ಪೆಕ್ಷನ್ ಆಗಿದೆಯಾ? ಸೊ 3 ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ. ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದು ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ, ವೈಟ್ ಬೋರ್ಡ್ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀರಾ ಸ್ವಂತ ಮನೆ ಜಮೀನಿದ್ರೆ ಅಂತ. ಅದನ್ನ ಮೀರಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿರೋದು ಲೋನ್ಗೆ ತಗೊಳ್ಳೋವಾಗ ಪೇ ಮಾಡಿದ್ದಾರೆ. ನಮ್ಗೆ ಲೋನ್ ತಗೋಬೇಕು ಅನ್ನೋಂಥ ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ತುಂಬಾ ಜನ ಸ್ವಂತ ಮನೆ ಕಟ್ಟಬೇಕಾದಾಗ ಲೋನ್ ತಗೊಳ್ಳೋವಾಗ, ಇಂಡಿವಿಜುವಲ್ ಬೆನಿಫಿಟ್ ಲೋನ್ ತಗೊಳ್ಳೋವಾಗ ಬಹಳ ಜನ ಲೋನ್ ಮಾಡುವಾಗ ಅದನ್ನ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಏನೋ ಪೇ ಮಾಡಿದಾಗ ಅದು ಆ ಲಿಸ್ಟಿಗೆ ಬಂದಿದೆ. ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಇವರು. ಬಹಳ ಜನ ಇವಾಗ ನಮ್ಮಲ್ಲಿ 70-80% ಕೂಡ ಏನಂದ್ರೆ ಇಂಡಿವಿಜುವಲಿ ಏನಾದ್ರು ಇವತ್ತು ಕಾರ್ಡು BPL ಇಂದ APL ಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಬೇರೆ ರೀಸನ್ಸ್ ಇದೆ. ಇದು ಬಿಟ್ಟು ಬಿಹೈಂಡ್ ರೀಸನ್ಸ್ ಕೂಡ ಇದೆ. ಅದನ್ನ ಇವ್ರು ರೆಕ್ಟಿಫೈ ಮಾಡಿದ್ರೆ ಬಹಳ ಜನದ್ದು ಮತ್ತೆ ಕರೆಕ್ಷನ್ಸ್ ಆಗುತ್ತೆ, ಮತ್ತೆ ಅವ್ರಿಗೆ ಮಾಮೂಲಿ BPL ಕಾರ್ಡೇ ಸಿಗುತ್ತೆ. ಆಮೇಲೆ ಬಹಳ ಜನ ನಮ್ಮಲ್ಲಿ ಏನಾಗಿದ್ದಾರೆ, BPL ಕಾರ್ಡ್ ಇದ್ದವರು ಒಂದ್ ಫ್ಯಾಮಿಲಿಯಲ್ಲಿ 5 ವರ್ಷ 3 ವರ್ಷ 2 ವರ್ಷ ಇಂದ ಒಬ್ರು ಸ್ಯಾಲ್ರೀಸ್ ತಗೋತಾ ಇರ್ತಾರೆ. ಬೇರೆ ಕಂಪನೀಸ್ ಅಲ್ಲಿ, IT ಕಂಪನಿಯಲ್ಲಿ, ಪ್ರೈವೇಟ್ ಕಂಪನೀಸ್ ಅಲ್ಲಿ ಸ್ಯಾಲ್ರೀಸ್ ತಗೋತಾ ಇರ್ತಾರೆ. ಆ ಸ್ಯಾಲ್ರೀಸ್ ತಗೊಂಡಾಗ ಅವ್ರನ್ನ ಡಿಲೀಟ್ ಮಾಡಿರಲ್ಲ. ಆ ಸ್ಯಾಲ್ರೀಸ್ ಅವ್ರು ಬೇರೆ ಕಡೆ ಇದ್ದು ವರ್ಕ್ ಮಾಡಿ ಸ್ಯಾಲ್ರೀಸ್ ತಗೋತಾ ಇರ್ತಾರೆ. ಅವ್ರ ಮಕ್ಕಳಾಗಿರೋದ್ರಿಂದ ಇವ್ರು ಆ ಸೆಂಟಿಮೆಂಟ್ ಇಂದ ಡಿಲೀಟ್ ಮಾಡಿಲ್ಲ. ಅವ್ರ ಒಬ್ಬರದ್ದು ಡಿಲೀಟ್
ಮಾಡಿದ್ರೆ ಅಥವಾ ಹೊರಗಡೆ ಇಟ್ಟಿದ್ರೆ ಕಾರ್ಡ್ ಇಂದ ಮಿಕ್ಕಿದ್ ಎಲ್ಲರಿಗೂ ಬೆನಿಫಿಟ್ ಸಿಗ್ತಾ ಇತ್ತು. ಇದನ್ನ ಫಸ್ಟ್ ಕ್ಲಾರಿಫಿಕೇಶನ್ಸ್ ತಗೊಂಡು ಆಮೇಲೆ ಬೇರೆ ಪ್ರಶ್ನೆ ಸರಿ ಇದೆ ಮೇಡಮ್ ಅವ್ರು ಹೇಳಿರೋದು. ನೀವು ಪ್ಲೀಸ್ ಸೊ ನಾವು ಏನೇನು ಈಗ ಈ ತರ ವಿದೌಟ್ ವೆರಿಫಿಕೇಶನ್ ಡಿಲೀಟ್ ಏನ್ ಮಾಡಿದ್ದಾರೆ, ಸೊ ಅದನ್ನೆಲ್ಲ ನಾವು 2025 ಅಕ್ಟೋಬರ್ ತಿಂಗಳಲ್ಲೇ ಸರ್ಕಾರದಿಂದ ಆದೇಶ ಹೊರಡಿಸಿದ್ದೀವಿ. ಆ ಥರ ಎಲಿಜಿಬಲ್ ಇದ್ದು ಡಿಲೀಟ್ ಆಗಿದೆ ಅಂತ ಕಂಡು ಬಂದಲ್ಲಿ ಅವರು 45 days ಅಲ್ಲಿ ಸಂಬಂಧಿಸಿದ ತಹಸೀಲ್ದಾರಿಗೆ ಅಪ್ಲಿಕೇಶನ್ ಕೊಡಬೇಕು. ಈಗ ಸರ್ಕ್ಯುಲರ್ ಯಾರ್ದು ಒತ್ತಡ ಇತ್ತು, ಕೇಂದ್ರ ಸರ್ಕಾರದ್ದು ಪ್ರೊಸೀಜರ್ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಸಸ್ಪೆಕ್ಟೆಡ್ ಬೆನಿಫಿಷಿಯರ್ಸ್ ಕೊಟ್ರು. ನೀವೀಗ ಅದನ್ನ ಫಾಲೋ ಮಾಡ್ಬೇಕಾಗಿ ಬಂತಲ್ಲ, ಅನಿವಾರ್ಯತೆ ಬಂತಲ್ವಾ, ಅನಿವಾರ್ಯತೆ. ಸೊ ಟೈಮ್ ಲಿಮಿಟ್ ಕೊಟ್ಟಿದ್ರ ಅಥವಾ ನೀವು ಅದು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಬೇಕಾಗಿದ್ದ? ಅಲ್ಲ, ಇಟ್ ಈಸ್ ಆನ್ಗೋಯಿಂಗ್ ಪ್ರೊಸೆಸ್. ಒಂದ್ ದಿವಸದ ಮುಖ್ಯಮಂತ್ರಿ ಆಗಿ ಒಂದ್ ದಿವಸದ ಪತ್ರಕರ್ತರು ಇಟ್ ಈಸ್ ಆನ್ಗೋಯಿಂಗ್ ಪ್ರೊಸೆಸ್. ನಾವು ಎಲ್ಲಿನೂ ಸಹ ಫೀಲ್ಡ್ ವೆರಿಫಿಕೇಶನ್ ಮಾಡಬೇಡಿ ಅಂತ ಹೇಳಿಲ್ಲ, ಫೀಲ್ಡ್ ವೆರಿಫಿಕೇಶನ್ ಮಾಡಿಬಿಟ್ಟೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದೀವಿ. ಸೊ ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಏನಾದ್ರು ಅವ್ರು ಫೀಲ್ಡ್ ವೆರಿಫಿಕೇಶನ್ ಮಾಡದೆ ಮಾಡಿದರೆ ಅವ್ರು ಮಾಡಿರೋದು ತಪ್ಪು. ಸೊ ಆ ಥರ ತಪ್ಪುಗಳಾದಾಗೆ 45 days ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಬೆನಿಫಿಷರೀಸ್ಗೆ. ಅವರು ಬಂದು ಅರ್ಜಿ ಸಲ್ಲಿಸಬೇಕು ತಾಲೂಕು ತಹಸೀಲ್ದಾರಿಗೆ. ನಂತರ ವೆರಿಫಿಕೇಶನ್ ಆಗುತ್ತೆ. ಅವರು ಅರ್ಹ ಫಲಾನುಭವಿಗಳು ಅಂತ ಕಂಡ್ರೆ ಮತ್ತೆ ಅವರು APL ಕನ್ವರ್ಟ್ ಆಗಿದೆ, ಆ ಕಾರ್ಡನ್ನು ಮತ್ತೆ ರಿಜಿಸ್ಟರ್ ಮಾಡೋದಕ್ಕೂ ಸಹ ನಾವು ಜಿಲ್ಲೆಗಳಲ್ಲಿರುವಂಥ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಎರಡು ಪ್ರಶ್ನೆ. ಈಗ ಕೇಂದ್ರ ಸರ್ಕಾರ ಏನು ಸ್ಲಾಟ್ ಇನ್ಕಮ್ ಎಷ್ಟು ಇರ್ಬೇಕಂತ ತಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದೊಂದು. ಆಮೇಲೆ ಮತ್ತೆ ಈಗ ಇನ್ಕಮ್ ಟ್ಯಾಕ್ಸ್ ಅಂದ್ರೆ, ಈಗ ನಾನು ಇನ್ಕಮ್ ಟ್ಯಾಕ್ಸ್ ನಾನು ರಿಟರ್ನ್ಸ್ ಫೈಲ್ ಮಾಡಿರ್ತೀನಿ, ಬಟ್ ನನ್ನ ಇನ್ಕಮ್ ತೋರಿಸಿರಲ್ಲ, ಬರೀ 2,000 3,000 ರಿಟರ್ನ್ ತೋರಿಸಿರ್ತೀನಿ. ಸೊ ನಾನು ಅದಕ್ಕೆ ಎಲಿಜಿಬಲ್ ಆಗ್ತೀನಿ. ಸೊ ನಮಗೆ ಕೊಟ್ಟಿರೋದು 1,20,000 ಮೇಲ್ಪಟ್ಟು ಆನ್ಯುವಲ್ ಇನ್ಕಮ್ ಏನಿದೆ. ಈಗ ನೀವು 4,000 ಕ್ಯಾನ್ಸಲ್ ಮಾಡಿದ್ದೀರಾ ಸರ್, ಅದರಲ್ಲಿ ಇಷ್ಟು ರಿಟರ್ನ್ಸ್ 1 ಲಕ್ಷ ತೋರಿಸಿದ್ದಾರೆ ಸರ್. ಅಲ್ಲ, ಇಲ್ಲಿ ಮೇನ್ ಎಷ್ಟು ಕಾರ್ಡ್ ಕ್ಯಾನ್ಸಲ್ ಆಗಿದೆ KGF ಅಲ್ಲಿ, ಅದು ಮೇನ್. ಒಂದು ಟೋಟಲ್ KGF ತಾಲೂಕು ಕ್ಯಾನ್ಸಲ್ ಅಲ್ಲ, APL ಕನ್ವರ್ಟ್ ಮಾಡಿ, APL ಕನ್ವರ್ಟ್. ಸರ್ ಇಲ್ಲಿ ರೂರಲ್ಲು KGF ನಗರ, ಒಂದು ನಿಮಿಷ, KGF ನಗರ 1077, KGF ಗ್ರಾಮಾಂತರ 802, ಒಟ್ಟು 1879 ಕಾರ್ಡು ಕ್ಯಾನ್ಸಲ್ ಆಗಿಲ್ಲ. BPL ಇಂದ APL ಕನ್ವರ್ಟ್ ಆಗಿದೆ, ಕ್ಯಾನ್ಸಲ್ ಆಗಿಲ್ಲ. ಕಾರ್ಡು ಯಾವ ಕಾರ್ಡು ರದ್ದಾಗಿಲ್ಲ, ಕಾರ್ಡು APL ಕನ್ವರ್ಟ್ ಆಗಿದೆ, ರದ್ದು ಆಗಿಲ್ಲ, ಕನ್ವರ್ಟ್ ಆಗಿದೆ. ತಾಲೂಕುಗಳು ಅಥವಾ ಜಿಲ್ಲಾ ಮಟ್ಟದಲ್ಲಿ ಅದು ಇಂಟಿಮೇಷನ್ ಕೊಟ್ರ ಅವ್ರಿಗೆ ಈ ತರ ಗೈಡ್ಲೈನ್ಸ್ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಆಕ್ಷನ್ ತಗೋಬೇಕು ಅಂತ ಇಂಟಿಮೇಷನ್ ಕೊಟ್ಟಿದ್ರು. ಹೌದು, ಇವರು ನೀವು ಆ ತರ ಇಂಟಿಮೇಷನ್ ಕೊಟ್ಟಿದ್ರೆ ಇವರು ಫಲಾನುಭವಿಗಳಿಗೆ ಆ ಇಂಟಿಮೇಷನ್ ತಲುಪಿಸಬೇಕಾಗಿತ್ತು, ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕಾಗಿತ್ತು. ಈ ತರ ಆಗ್ತಾ ಇದೆ, ನೀವು ಕೊಟ್ಟಿದ್ದೆ, ನೀವು ಇನ್ ಕೇಸು ನೀವು ಅವ್ರಿಗೆ ಗೈಡೆನ್ಸ್ ಕೊಡದೇ ಇದ್ರೆ ನಾಳೆ ಬೆಳಗ್ಗೆ ನಿಮ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಅವ್ರಿಗೆ ವೆರಿಫಿಕೇಶನ್ ಮಾಡೋದಕ್ಕಾಗಿ ಮತ್ತೆ ಈ ರೀತಿ ಕ್ರಮ ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ಅವ್ರೇನಾದ್ರು ಜನಗಳಿಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಏನ್ ಮಾಡಿದಾರೆ ಹೇಳಿ. ಎಲ್ಲ ತೆಗೆದಾಕಿದ್ದಾರೆ, ಅದಕ್ಕೆ ಜನ ಈಗ ಇಲ್ಲಿ ಬಂದಿರೋದು. ಇಷ್ಟೊಂದು ಜನ ಬಂದಿರೋ ಕಾರಣ ಇನ್ಫಾರ್ಮೇಶನ್ ನೀವು ಫಸ್ಟ್ ಆರಾಮಾಗಿದ್ದೀರಾ. ಸರಿ, ಈಗ ಕ್ಯಾನ್ಸಲ್ ಆಗಿದೆಯಲ್ಲ, ಏನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡ್ಕೊಂಡು ಅವ್ರು ಪಡ್ಕೊಂಡಿರೋ ಆ ಇನ್ಫಾರ್ಮೇಶನ್ ಇಲ್ದಿರ ತೆಗೆದಿದ್ದೆ ಇಷ್ಟೊಂದು ಗೊಂದಲ. ಪ್ರತಿ KPI ರಿಪೋರ್ಟ್ ನಲ್ಲಿ ನ್ಯಾಯಬೆಲೆ ಅಂಗಡಿವಾರು ಯಾರು BPL ಇಂದ APL ಕನ್ವರ್ಟ್ ಆಗ್ತದೆ, ಎಷ್ಟು ಕಾರ್ಡ್ ಹೋಗ್ತದೆ ಅನ್ನೋದನ್ನ ನ್ಯಾಯಬೆಲೆ ಅಂಗಡಿವಾರು ಪಟ್ಟಿ ಕೊಟ್ಟು ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರದರ್ಶನ ಮಾಡಿದ್ವಿ. ಆ ಸಮಯದಲ್ಲಿ ಯಾರು ಸುತ್ತ ನಮಗೆ ನಮ್ದು ಎಲಿಜಿಬಲ್ ಇದೀವಿ ಅಂತ ಅರ್ಜಿ ಹಾಕೊಂಡ್ ಬಂದಿರಲಿಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಅನಂತರ ಅರ್ಜಿಗೆ ಬಂದಂತ ಸಂದರ್ಭದಲ್ಲಿ ಅವ್ರದ್ದು APL ಕನ್ವರ್ಟ್ ಆಗಿತ್ತು. ಕನ್ವರ್ಟ್ ಆದಾಗ ಬಂದ್ರು. ಬಂದಂತ ಸಂದರ್ಭದಲ್ಲಿ ಅವ್ರ ಕಾರ್ಡ್ನ ಓಪನ್ ಮಾಡಿ, ನೋಡ್ರಿ ನಿಮ್ಮ ಮಗ ಈ ತರ ಇದ್ದಾನೆ, ಇವನು ಟ್ಯಾಕ್ಸ್ ಕಟ್ತಾ ಇದ್ರೆ, ಹೌದು ಸರ್ ಅವ್ನು ಬೆಂಗಳೂರಲ್ಲಿ ಇದ್ದಾನೆ, ಅವ್ರು ಬೆಂಗಳೂರಲ್ಲಿ ಹೋಗಿದ್ದಾನೆ, ಆ ತರ ಹೇಳಿದ್ದಾರೆ. ಸರ್, ಈಗ ಎಷ್ಟು ಪೀರಿಯಡ್ ಒಳಗೆ ಇದೆಲ್ಲ ಸರಿ ಮಾಡ್ತೀರಾ? ಈಗ ನಿಮ್ಮ ಗಮನಕ್ಕೆಲ್ಲ ಬಂದಿದೆ, ಏನ್ ಪ್ರಾಬ್ಲಮ್, ಎಷ್ಟು ಪೀರಿಯಡ್ ಒಳಗೆ ಇದು ನೀವು ಸರಿ ಮಾಡ್ತೀರಾ? ಈಗ ಮಾನ್ಯ ಶಾಸಕರು ಹೇಳಿದ್ದಾರೆ, ತುರ್ತಾಗಿ ಒಂದು ಸ್ಪೆಷಲ್ ಡ್ರೈವ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು.
ಆ ಡ್ರೈವಲ್ಲಿ ಎಲ್ಲ ಏನು ಸಮಸ್ಯೆಗಳಿದೆ ಮತ್ತೊಮ್ಮೆ ಅದ್ರ ಬಗ್ಗೆ ಪರಿಶೀಲಿಸ್ಬಿಟ್ಟು ಯಾವ್ಯಾವುದು ಎಲಿಜಿಬಲ್ ಬೆನಿಫಿಷರೀಸ್ ಇದ್ದಾರೆ, ಯಾವ್ಯಾವ್ದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರ್ತಾರೆ, ನಾವು ಇದ್ರದ್ದು ಸ್ಪೆಷಲ್ ಡ್ರೈವ್ ಮಾಡಿದಾಗ ಮಾಹಿತಿ ತಗೋತೀವಿ. ಮಾಹಿತಿ ತಗೊಂಡಾದ್ಮೇಲೆ ನಮ್ಮ ಹಂತದಲ್ಲಿ ನಾವು ಬಗೆಹರಿಸ್ತೀವಿ. ಮತ್ತೆ ಅವರಿಗೆ ಟೈಮ್ ಕೊಡ್ತೀವಿ, ನ್ಯಾಯಬೆಲೆ ಅಂಗಡಿಯವ್ರಿಗೆ ಯಾಕೆ BPL APL ಆಗಿ ಕನ್ವರ್ಟ್ ಆಗಿದೆ ಅಂತ. ಆ ಟೈಮ್ ಲಿಮಿಟ್ ಅಲ್ಲಿ ಅವ್ರು ಎಜುಕೇಟ್ ಮಾಡಿ ಅವ್ರಿಗೆ ಆ ಸರ್ವಿಸಸ್ನ ಕೊಡ್ಲಿಲ್ಲ ಅಂದ್ರೆ ನಾವು ಯಾವ ರೀತಿ ನ್ಯಾಯಬೆಲೆ ಅಂಗಡಿಗೆ ನೋಟಿಸ್ ಕೊಡಬೇಕು, ಯಾವ ರೀತಿ ಅವ್ರಿಗೆ ಕೆಲಸ ತಗೋಬೇಕು ಅನ್ನೋಂಥದ್ದು ಬೇರೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ 3 ಹಂತದಲ್ಲಿ. ಒಂದು ನಮ್ಮ ತಾಲೂಕು ಹಂತದಲ್ಲಿ AD ಮತ್ತೆ ಫುಡ್ ಇನ್ಸ್ಪೆಕ್ಟರ್ಸ್ ಇವ್ರ ಮುಖಾಂತರ ಒಂದು ನಾವು ಫುಡ್ ಕಮಿಷನರ್ ಆಫೀಸಿಂದಾನೇ ಕರೆದು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ಅವತ್ತು ಬಂದವರಿಗೆ ಅವೇರ್ನೆಸ್ ಕೊಡ್ತೀವಿ, ಆ ಇಶ್ಯೂಸ್ದು ಅಡ್ರೆಸ್ ಕೂಡ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಅವ್ರು ಫುಡ್ ಆಫೀಸಿಗೆ ಬರೋರು ಇರ್ತಾರೆ, ಬರಕ್ಕಾಗದೇ ಇರೋರು ಇರ್ತಾರೆ. ಆದ್ರೆ ನ್ಯಾಯಬೆಲೆ ಅಂಗಡಿ ಹತ್ರ ಪ್ರತಿಯೊಬ್ರು ಹೋಗ್ತಾರೆ, ಅವರಿಗೆ ಮಾಹಿತಿ ಕೊರತೆ ಇದೆ. ಪ್ರತಿಯೊಬ್ರು ಆ ಸಂದರ್ಭಕ್ಕೆ ರೇಷನ್ ತಗೊಂತಾರೆ, ಹೊಟ್ಟೋಗ್ತಾರೆ, ಬಹಳ ಜನ ಇರ್ತಾರೆ. ಆ ಸಂದರ್ಭನ ಅವರು ಕಳಿಸೋದ್ರಲ್ಲೇ ಇರ್ತಾರೆ. ಆ ಒತ್ತಡದಲ್ಲಿ ಅವರು ತಾಳ್ಮೆಯಿಂದ ಇವ್ರು ಕರೆದು ಈ ಕಾರ್ಡ್ನಿಂದ BPL ಕನ್ವರ್ಟ್ ಆಗಿದೆ ಅಂತೆಲ್ಲ ಎಜುಕೇಟ್ ಮಾಡಲ್ಲ, ಅಷ್ಟು ಸೋಷಿಯಲ್ ಕನ್ಸರ್ನ್ ಇರಲ್ಲ. ಅವ್ರಿಗೊಂದು ಹೋಮ್ವರ್ಕ್ ಕೊಡೋಣ, ನಿಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಎಷ್ಟು ಈ ತರ ತೊಂದರೆ ಆಗಿದೆ ನೀವು ಕೊಡಬೇಕು, ಮಾಹಿತಿ ಕೊಡಬೇಕು, ಕೊಟ್ಟು ಅದನ್ನ ಬಗೆಹರಿಸ್ಕೊಂಡು ಬರಬೇಕು ಅಂತ ಒಂದು ಇವ್ರ ಕಡೆ ಕಮಿಷನರ್ ಹಂತದಲ್ಲಿ ನಾನು ಕುತ್ಕೊಂಡು ಮಾತಾಡಿ ಒಂದು ಸ್ಪೆಷಲ್ ಎಲ್ಲೆಲ್ಲಿ ಇದರ ಅವಶ್ಯಕತೆ ಇದೆ ಅದಕ್ಕೆ ಒಂದು ಪ್ರಯತ್ನ ಬೇರೆ ತರನು ಮಾಡ್ತೀವಿ. ನೀವು ಆದಷ್ಟು ಬೇಗ ಮಾಡ್ಬೇಕು ಮೇಡಮ್, ಯಾಕಂದ್ರೆ ಜನರು ತುಂಬಾ ತೊಂದರೆ. ನಮ್ಮಲ್ಲಿ ಒಂದು ನೀವೇ ಕಣ್ಣಾರೆ ನೋಡಿ ಕಾರ್ಡು BPL ಕನ್ವರ್ಷನ್ ಆಗಿದೆ ಅಂತ ಹೇಳ್ತೀರಾ, ಮತ್ತೆ ಡಿಲೀಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ. ಡಿಲೀಟ್ ಆಪ್ಷನ್ ಏನಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅವ್ರು ಇರೋದ್ರಿಂದ ಕಾರ್ಡನ್ನ APL ಚೇಂಜ್ ಮಾಡಿದೀವಿ, ಮತ್ತೆ BPL ಮಾಡ್ಬೇಕಂದ್ರೆ ಇವ್ರು ಸಪರೇಟ್ ಆಗಿ ಮಾಡ್ಕೋಬೇಕಂತ ತಾವು ಹೇಳಿದೀರಾ. ನಮ್ಮ ರೆಕಾರ್ಡ್ ಮಾಡಿದೀವಿ. ಒಂದು ಅಡ್ರೆಸ್ ಅಲ್ಲಿ 2 ಕಾರ್ಡ್ ಎಲಿಜಿಬಲ್ ಇದೆಯಾ? ನಾನು ಅದನ್ನ ಹೇಳಿಲ್ಲ. ಒಂದು ನಿಮಿಷ, ಪೋಷಕರು ಒಂದೇ ಮನೇಲಿ ಇರ್ತಾರೆ, ಆದ್ರೆ ಇವ್ರು ಅವ್ರನ್ನ ನೋಡಲ್ಲ, ಅವ್ರು ಇವ್ರನ್ನ ನೋಡಲ್ಲ. ಸರ್, ಈಗ ಕಾರ್ಡ್ ಡಿವೈಡ್ ಆಗುವಾಗ ಅವ್ರಿಗೆ ಎಲಿಜಿಬಲ್ ಇದೆ, ಅವರು ಅಪ್ಲಿಕೇಶನ್ಸ್ ಕೊಟ್ಟಾದ್ಮೇಲೆ ಎಲಿಜಿಬಲ್ ಇದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ಮೇಲೆ ಗೊತ್ತಾಗೋದು. ಅದ್ರ ಪ್ರಕಾರ ಎಲಿಜಿಬಲ್ ಇದ್ರೆ ಅವ್ರಿಗೆ BPL ಕೊಡ್ತಾರೆ, ಎಲಿಜಿಬಲ್ ಇಲ್ಲದಿದ್ರೆ APL ದಲ್ಲಿ ರಿಟರ್ನ್ ಮಾಡ್ತಾರೆ. ಸರ್, ಈಗ ಒಂದು ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ನಾವು ನೆಗ್ಲೆಕ್ಟ್ ಮಾಡಿ ನಮಗೆ ಬೇಡ ಅಂತ ರಿಟರ್ನ್ ಮಾಡ್ತೀವಿ ಸುಮಾರು ಸ್ಕೀಮ್ಸ್. ಸೊ ಇದನ್ನು ಕೂಡ ಯಾಕೆ ಮಾಡಬಾರ್ದು? ಒಂದು ಪ್ರಪೋಸಲ್ ನಿಮ್ಮ ಕಡೆಯಿಂದ ಯಾಕೆ ಹೋಗ್ಬಾರ್ದು ಅಂತ ಬೇರೆ ಎಲ್ಲ ಸರ್ಕಾರವೇ ಯಾಕೆ ಮಾಡಬಾರ್ದು? ಈಗ ಜನೌಷಧಿ ಬೇಡ ಅಂತ ರಿಜೆಕ್ಟ್ ಮಾಡ್ತೀವಿ, ಇಲ್ಲ ನಮ್ಮಲ್ಲೇ. ಸೊ ಇಂಥ ಈಗ ಒಂದು ಇದನ್ನ ಇಲ್ಲಿ ಬಡವರಿದ್ದಾರೆ ನಮ್ಮ ಜಿಲ್ಲೆ, ಈ ಜಿಲ್ಲೆ ಬ್ಯಾಕ್ವರ್ಡ್ ಜಿಲ್ಲೆ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿ ನೀವೇ ಒಂದು ಪ್ರಪೋಸಲ್ ಕಳಿಸ್ಬೋದಲ್ವ ಸರ್? ಪರಿಶೀಲನೆ ಮಾಡ್ತೀವಿ ಸರ್. ಈಗ ಆಲ್ರೆಡಿ KGF ತಾಲೂಕಲ್ಲಿ ಹೊಸ ಕಾರ್ಡ್ಸ್ಗೆ ಆಪ್ಷನ್ ಇಲ್ಲ ಸರ್, ನೀವು ಕೊಡ್ತಾನೆ ಇಲ್ಲ, ಬರೀ ಹೆಲ್ತ್ದು ಮಾತ್ರ ಮಾಡ್ತಾ ಇದ್ದೀರಾ. ಏನು ಸೆಂಟ್ರಲ್ ಗೌರ್ಮೆಂಟ್ ಈಗ ಮತ್ತೆ 3,000 ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್, ಈ ತರ ಎಷ್ಟೋ ಜನ ಕಾರ್ಡ್ ಇಲ್ದಿರಾ ಇದಾರಲ್ಲ ಸರ್, ಅವ್ರಿಗೆ ಯಾಕೆ ಸರ್ ಮಾಡ್ತಾ ಇಲ್ಲ? ಯಾವ್ಯಾವ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಪ್ರೊಸೆಸ್ ಮಾಡೋದಕ್ಕೆ ಹೇಳಿದೀನಿ ಸರ್. ಅವ್ರು ಏನಿದೆ ಅವ್ರದ್ದು ಫೀಸ್ ತಗೊಂಡು ಕಳಿಸ್ಬಿಡ್ತಾರೆ, ಅಪ್ಲಿಕೇಶನ್ ಹಾಕೋರು ಹಾಕ್ತಾನೆ ಇದಾರೆ, ರಿಜೆಕ್ಟ್ ಮಾಡೋದು ಮಾಡ್ತಾನೆ ಇದಾರೆ. ಹೋಗಿ ಯಾರು ಸರ್ ವೆರಿಫಿಕೇಶನ್ BDO ಅವ್ರು ಮಾಡ್ಬೇಕು. 2014ರಿಂದ ಅದಾಲತ್ ಪ್ರತಿ 2 ತಿಂಗಳು 3 ತಿಂಗಳು ಅದಾಲತ್ ನಡೀತಾ ಇದೆ. ಇಷ್ಟು ಅದಾಲತ್ ನಡೆದ್ರು ಈಗ ಯಾಕೆ ಹಿಂಗಾಯ್ತು ಹೇಳಿ? ತಹಸೀಲ್ದಾರ್ ಮೇಡಮ್ ಕೇಳಿ, ಅದನ್ನ ಅದಾಲತ್ ನಡೀತಾ ಇದೆಯಲ್ಲ, ತಮಗೂ ಗೊತ್ತಿದೆಯಲ್ಲ. ತಹಸೀಲ್ದಾರ್ ಆಫೀಸಲ್ಲೂ ಇನ್ಕಮ್ ಸರ್ಟಿಫಿಕೇಟ್ ಇದೆ ಸರ್. ಪ್ರಾಬ್ಲಮ್ ಇನ್ಕಮ್ಗೆ ಅವ್ರು ರೇಷನ್ ಕಾರ್ಡ್ ಕೊಡಿ ಅಂದ್ರೆ ರೇಷನ್ ಕಾರ್ಡ್ ಏನು ಮಾಡೋದಿಲ್ಲ. ಕಾರಣ ಏನು? 3 ವರ್ಷದಲ್ಲಿ ಎಷ್ಟು ಕಾರ್ಡ್ ಕೊಟ್ಟಿದ್ದೀರಾ ಸರ್? ಬರೀ ಎತ್ತದು ಕೊಟ್ಟಿದ್ದೀರಾ ಅಷ್ಟೇ ಸರ್, ಯಾವ್ದು ಕೊಟ್ಟಿಲ್ಲ. ಕೇಳಿದ್ರೆ ನಿಮ್ಗೆ ಲಿಮಿಟ್ ದಾಟೋಯ್ತು ಅಂತ ಹೇಳ್ತೀರಾ ಅಷ್ಟೇ. ಅಂಗಮಿಕಲಿದ್ದಾರೆ, ನಡೆಯೋಕ್ ಆಗದೆ ಇರೋರು, ಕುರುಡ್ರಿದ್ದಾರೆ, ಕ್ಯೂಡ್ರಿದ್ದಾರೆ, ಫಸ್ಟ್ ಅವ್ರಿಗೆ ಕೊಡಿ ಸರ್. ನಾವು ಕೇಳ್ತಾರೆ, ಫಸ್ಟ್ ಅವ್ರಿಗೆ ಕೊಡಿ, ಆಮೇಲೆ ಉಳಿದವ್ರು ನೀವು ಇದು ಮಾಡಿ. ಫಸ್ಟ್ ಅವ್ರಿಗೆ ಪ್ರೋಗ್ರಾಮ್ ಮಾಡಿ, ಬೇರೆಯವ್ರು ಅವ್ರು ಮಾತ್ರ ಪ್ರೋಗ್ರಾಮ್ ಮಾಡಿ, ಬರ್ದವ್ರು ಬೇರೆ ಮಾಡಿ. ಅವರು ಟ್ಯಾಬ್ಲೆಟ್ಸ್ ತಗೊಳ್ಳೋದು ತಹಸೀಲ್ದಾರ್ ಇದ್ದಾರೆ. ಕಣ್ಣಾರೆ ನೋಡಿದ್ರಲ್ಲ ಎಲ್ಲರೂ. ಬಾಕಿ ಇರೋದು ಅರ್ಜಿ ಇಷ್ಟ ಅರ್ಜಿ ಹಾಕಿರೋದು ಹೇಳಿ ಅವ್ರಿಗೆ. ನಮಗೇನು ಹೊಸ ಕಾರ್ಡ್ ಕೋರಿ 302 ಜನ ಅರ್ಜಿ ಹಾಕಿದ್ರು. ಅದರಲ್ಲಿ 170 ಇನ್ನೂ 117 ಅರ್ಜಿ ಮಾತ್ರ ಬಾಕಿ ಉಳಿದಿದೆ. ಹೊಸ ಕಾರ್ಡ್ ಆಪ್ಷನ್ ಬಿಟ್ಟ ತಕ್ಷಣ 117 ಕ್ಲಿಯರ್ ಮಾಡ್ತೀವಿ. ಎಷ್ಟು ದಿನದಲ್ಲಿ ಸರ್ ಬಂದಿರೋದು ಅಪ್ಲಿಕೇಶನ್ಸ್? ಲಾಸ್ಟ್ ಇಯರ್ ಇಂದ ಹಾಕಿರೋದು ಅರ್ಜಿ ಹಾಕಿದಾರೆ. ಹೊಸ ಕಾರ್ಡ್ ಅರ್ಜಿ ಹಾಕಕ್ ಕೊಡ್ತಿತ್ತಲ್ಲ, ಆ ಟೈಮ್ ಇನ್ನು ಉಳಿದಿರೋ 102 ಹಾಕಿರೋದು ಟೌನಲ್ಲಿ.
ಸರ್ ಅರ್ಜಿ ಕೊಡ ಅರ್ಜಿ ಆಗೋದು ನೀವು ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ಜನ ಮನೆಯಲ್ಲಿ ಇದ್ದಾರೆ ಸರ್, ಹಾಕೋದು ಬೇಡ. 10 ನಿಮಿಷ 20 ನಿಮಿಷ ಅಷ್ಟೇ ಬೇಕಾದ್ರೆ ಏನಾಗುತ್ತೆ ಸರ್? OTP ಕೊಟ್ಟಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗ್ತದೆ. ಕೊಡೋ ಸಮಯನ 10 ನಿಮಿಷ 20 ನಿಮಿಷ ಕೊಟ್ಟು ಹೆಂಗ್ ಅಪ್ಲಿಕೇಶನ್ ಆಗುತ್ತೆ ಹೇಳಿ ಸರ್? ಓಪನ್ ಆಗುತ್ತೆ ಅಂತ ಅವಾಗ ಓಪನ್ ಮಾಡಿದ ತಕ್ಷಣ ನೀವು ಕ್ಲೋಸ್ ಮಾಡ್ಬಿಡ್ತೀರಾ. OTP ಬರಕ್ಕೆ 10 ನಿಮಿಷ ತಗೊಳುತ್ತೆ. 10 ನಿಮಿಷ ಮಾತ್ರ ಓಪನ್ ಮಾಡೋದು ಸರ್ ನೀವು. ಸರಿ ಸರ್, ಪೂರ್ತಿ ಒಂದಿನ ಇವತ್ತಿನ ಕೊಟ್ಟಿದ್ದೀರಾ ಸರ್ ಓಪನ್ ಆಗಿದೆ ಸರ್? ಇಲ್ಲ ಸರ್ ಆಯ್ತು, ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಸರ್ ಪ್ರಾಬ್ಲಮ್ ಏನಾದ್ರೆ ಸರ್ ಸುಮಾರು ಜನ 10 ನಿಮಿಷ 20 ನಿಮಿಷ ಬಿಟ್ಟು ಅಪ್ಲೈ ಮಾಡ್ತಾರೆ. ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ದಿರೋರ್ಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಲ್ವಾ? ಅದು ನಿಮ್ದೇನಿದೆ ತಾಲೂಕದು? ರೇಷನ್ ಕಾರ್ಡ್ ಇಲ್ದವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡು, ತಹಸೀಲ್ದಾರ್ ಕೊಡು. ಹಿಂಗ್ ಹೇಳ್ತೀರಾ? ಇನ್ಕಮ್ ಸರ್ಟಿಫಿಕೇಟ್ ಒಂದು ಕೊಡೋದು ಪ್ರಯತ್ನ ನಮ್ಗಿಲ್ಲ. ಮಾಡೋಣ. ರೇಷನ್ ಕಾರ್ಡು 1,20,000 ಇದ್ರೆ ಅದನ್ನ ಬಿಲೋ ಪಾವರ್ಟಿ ಲೈನ್ ಅಂತ ತಗೊಂಡು ಅದು 1,20,000ಗೆ BPL ಕಾರ್ಡ್ ನ ಲಿಮಿಟ್ ಮಾಡಿದ್ದಾರೆ. ಪೆನ್ಷನ್ಸ್ ನ ಬೇರೆ ತರ ತಗೊಳ್ಳೋಣ. ರೇಷನ್ ಕಾರ್ಡ್ಗೆ ಲಿಂಕ್ ಆಗಬಾರ್ದು ಪೆನ್ಷನ್, ಬೇರೆ ರೀತಿ ಪೆನ್ಷನ್ ನ ನಾವು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ರೇಷನ್ ಕಾರ್ಡ್ ಯಾಕೆ ಇಂಪಾರ್ಟೆಂಟು? ಈ ಕಳೆದ 3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೀಜರ್ಸ್ ಪ್ರಕಾರ ಅಪ್ಲೈ ಮಾಡ್ಕೊಂಡಿರೋರಿಗೆ ಅವ್ರಿಗೆ ಏನು ಯಾವ ರೀತಿಯ ದಾರಿ ಇದೆ ಅನ್ನೋಂಥದ್ದನ್ನ ನೆಕ್ಸ್ಟ್ ಸ್ಪೆಷಲ್ ಡ್ರೈವ್ ಮಾಡಿದಾಗ ಏನ್ ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ ಅಂತ ಅದಕ್ಕೆ ಮಾಹಿತಿ ಕೊಡಿ. ಏನ್ ಮಾನದಂಡಗಳಿದಾವೆ, ಹೊಸ ರೇಷನ್ ಕಾರ್ಡ್ಗೆ ಏನ್ ಪ್ರೊಸೀಜರ್ಸ್ ಇದೆ, ಯಾವ ಟೈಮ್ ಲಿಮಿಟ್ ಅಲ್ಲಿ ಅವ್ರಿಗೆ ಅವಕಾಶ ಕೊಡ್ತೀರಾ ಅಂತ ಹೆಲ್ತ್ ಗ್ರೌಂಡ್ಸ್ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಅದ್ರದ್ದು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗಿದೆ. ಹೆಲ್ತ್ ಗ್ರೌಂಡ್ ಅದೊಂದು ಸ್ಪೆಷಲ್ ಇದೆ. ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ರು ಯಾರು ಒಂದು ಸೀನಿಯರ್ ಸಿಟಿಸನ್ 65 ಇಯರ್ಸ್ ಎಬೋವ್ ಇರ್ತಾರೆ, ಮತ್ತೆ ಸ್ಪೆಷಲಿ ಏಬಲ್ಡ್ ಇರ್ತಾರೆ, ಕಣ್ಣು ಇನ್ನೊಂದು ಏನೋ ಒಂದು ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿರುವಂತವ್ರು ತುಂಬಾ ಪರದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅಂತ ವಿಶೇಷವಾಗಿರೋ ಆದ್ಯತೆ ಕೊಡಿ. ಅದನ್ನ ಸರ್ಕಾರ ಹಂತದಲ್ಲಿ, ಅಧಿಕಾರಿಗಳ ಹಂತದಲ್ಲಿ ಅವರಿಗೆ ವಿಶೇಷವಾಗಿರುವಂತ ಒಂದು ದಿನ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಕೊಡ್ಲಿ. ಅವ್ರು ಅದು ತಪ್ಪಲ್ಲ. ಮಾಡ್ಲೇಬೇಕು ಅಂತ ರೂಲ್ ಇಲ್ಲ, ಮಾಡ್ಲೇಬೇಕು ಅಂತ ರೂಲ್ ಇಲ್ಲ. ಆದ್ರೆ ಅದನ್ನ ಸ್ವಲ್ಪ ಸಮಯ ತಗೊಂಡು ಫೀಲ್ಡ್ ವೆರಿಫಿಕೇಶನ್ ಮಾಡ್ಕೊಂಡು ಮತ್ತೆ ಕರೆಕ್ಷನ್ಸ್ಗೆ ಇಂತ ಅವಕಾಶ ಇದೆ ಅಂತ ಅವ್ರನ್ನ ಎಜುಕೇಟ್ ಮಾಡ್ಕೊಂಡಿಲ್ಲ. ಬಂತು ಕೇಂದ್ರ ಸರ್ಕಾರದಿಂದ ಯಾವತ್ತೋ ಇದ್ದಿದ್ದ ಆದೇಶ, ಭಯ ಇಂದ ಮಾಡ್ಬಿಟ್ಟು ಮಾಡ್ಲಿಲ್ಲ ಅಂದ್ರೆ, ನಾವು ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ, ಇದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಅನ್ನೋ ಅಷ್ಟರಲ್ಲಿ 7 ಲಕ್ಷ ಇಡೀ ರಾಜ್ಯದಲ್ಲಿ ಮಾಡಿದ್ರೆ ನಾವೊಂದು 5,000 ಮಾಡೋದು ಬೇಡವಾ? ವೆರಿಫಿಕೇಶನ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವರು. ಅದು ಇವ್ರ ಹಂತದಲ್ಲಿ, ಇಲಾಖೆ ಹಂತದಲ್ಲಿ ಟೆಕ್ನಿಕಲಿ ಒಂದು ಆಫೀಸ್ ಇರುತ್ತೆ, ಕಮಿಷನರ್ ಇರ್ತಾರೆ, ಅದಕ್ಕೆ ಆಯುಕ್ತ ಇರ್ತಾರೆ. ಮತ್ತೆ ಅಲ್ಲಿ ಟೆಕ್ನಿಕಲಿ ಏನೇನ್ ಪ್ರೊಸೀಜರ್ ಫಾಲೋ ಮಾಡಿ ಕ್ಯಾನ್ಸಲ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಅವರಿಗೆ ಒಂದು ವೆರಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರಿಯಾಗಿ ಫೀಲ್ಡ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೂ ಇನ್ನೊಂದು ಗೈಡ್ಲೈನ್ಸ್ ಕೊಡ್ತಾರೆ ಏನ್ ಮಾಡ್ಬೋದು ಅಂತ. ಮತ್ತೆ ಎಲ್ಲಾರ್ದು ಕ್ಯಾನ್ಸಲ್ಲೇ ಮಾಡ್ಬೇಕು ಅಂತ ರೂಲ್ ಇಲ್ಲ. ಇಲ್ಲೆಲ್ಲ IT ಪೇಯರ್ಸ್ ಇಲ್ಲ. ಲೋನ್ ತಗೊಳ್ಳೋದಕ್ಕೋಸ್ಕರ ಏನೋ ಒಂದು ಇಂಡಿವಿಜುವಲ್ ಲೋನ್, ಮನೆ ಕಟ್ಟೋದ್ರಿಂದ, ರೈತರು ಕಾರ್ ಲೋನ್ ತಗೊಳ್ಳೋದು, ಏನೇನೋ ಸೆಲ್ಫ್ ಸರ್ವೈವ್ ಆಗ್ಲಿಕ್ಕೋಸ್ಕರ ಏನೋ ಒಂದು ಲೋನ್ ತಗೊಳ್ಳೋದಕ್ಕೋಸ್ಕರ ಅವಾಗ ಒಂದು IT ಪೇ ಮಾಡಿರ್ತಾರಲ್ಲ, ಅದು ರಿಟರ್ನ್ಸ್ ಏನೋ ಪೇ ಮಾಡಿರ್ತಾರಲ್ಲ, ಆ ಒಂದು ಕಾರಣದಿಂದನೂ ಬಹಳ ಜನ ಬೆನಿಫಿಟ್ಸ್ ಇಂದ ವಂಚಿತರಾಗಿದ್ದಾರೆ. ಅದನ್ನ ಎಜುಕೇಟ್ ಮಾಡಿದಾಗ ಅದಕ್ಕೊಂದು ದಾರಿ ಹುಡುಕ್ತಾರೆ. ಒಂದು ಹೋಮ್ವರ್ಕ್ ಮಾಡ್ಬೇಕು. ಗೊಂದಲ ಇದೆ, ಖಂಡಿತ ರೇಷನ್ ಕಾರ್ಡ್ ಗೊಂದಲ ಇದೆ, ಅದನ್ನ ಬಗೆಹರಿಸುವಂಥದ್ದಕ್ಕೆ ಇವತ್ತು ಕರೆದಿದ್ದೀವಿ. ಸ್ವಲ್ಪ ಮಟ್ಟಿಗೆ ಅವರಿಗೆಲ್ಲ ಮಾಹಿತಿ ಸಿಕ್ಕಿದೆ. ಇದನ್ನ ಒಂದು ಸ್ಪೆಷಲ್ ಡ್ರೈವ್ ಮಾಡಲಿ. ಒಂದು ಅರ್ಧ ದಿನ ತೊಂದರೆ ಇಲ್ಲ, ಒಂದು ಇಡೀ ದಿನ ಆದ್ರೂ ಕೂಡ ಇಡೀ KGF ಜನಕ್ಕೆ ಅನುಕೂಲ ಆಗುವಂಗೆ 2 ದಿನ ಮಾಡಿ. ಒಂದಿನ ಎಲ್ಲ ಸ್ಟಾಫ್ನು ಒಂದಿನ ಹಾಕ್ಬಿಟ್ಟು ಪ್ರತಿ ಅಂಗಡಿ ಹೋಯ್ದು ಒಂದು ಅಂಗಡಿಗೆ 20-15 ಕಾರ್ಡ್ ಆಗಿದೆ. ಅವ್ರೆಲ್ಲಾನು ಕರ್ಸ್ಬಿಟ್ಟು ನೀವೀಗ ಹೋಮ್ವರ್ಕ್ ಮಾಡ್ಬೇಕು. ಇವ್ರನ್ನ ನಾನು ಬಿಡಲ್ಲ, ಮತ್ತೆ ಕರ್ಸ್ತೀನಿ ಅಲ್ಲ, 10 ದಿನದಲ್ಲಿ ಮತ್ತೆ ಕರ್ಸ್ತೀನಿ. ನೀವ್ ಅಷ್ಟ್ರಲ್ಲಿ ನೀವ್ ಏನೇನ್ ಸೈಲೆಂಟ್ ಆಗಿ ಹೋಮ್ವರ್ಕ್ 10 ದಿನದೊಳಗೆ ನಿಮ್ಗೆ ರಿಪೋರ್ಟ್ ಕೊಟ್ಬಿಡ್ತೀನಿ. ಮಾಡಿ ಇವಾಗ ಮಾಡ್ಲಿ. ಇನ್ನೊಂದ್ಸತಿ ಕರ್ಸ್ತೀನಿ.